ಎಸ್ ರಂಗೇರ್ತಾ ಇದೆ 2024ರ ಲೋಕಸಭಾ ಚುನಾವಣೆ. ರಾಜ್ ನ್ಯೂಸ್ನಲ್ಲಿ ಲೋಕ ದರ್ಶನ ಆಗ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚಿಂತನಾ ಮಂಥನ ಆಗ್ತಾ ಇದೆ. ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನ ನಿಮ್ಮ ಮುಂದೆ ನಾವು ಚಿಂತನ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಪೂರ್ವ ಸರ್ವೆ, ಕರೆ ಮಾಡಿ ವೋಟ್ ಮಾಡಿ, ಈಗಾಗಲೇ ಈ ಅಭಿಯಾನ ಆರಂಭ ಆಗಿದೆ. ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ಯಾಕ್ ತಡ, ನೀವು ಕೂಡ ಕರೆ ಮಾಡಿ ವೋಟ್ ಮಾಡಿ. ಕ್ಷೇತ್ರದ ಸ್ಥಿತಿಗತಿ, ಕೈಕಮಲ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗಲಿದೆ. ಏಲಕ್ಕಿ ನಾಡಿನಲ್ಲಿ ಹೇಗಿದೆ ಹಾಗಾದ್ರೆ ಲೋಕ ಕಲರವು? ರಾಜಕೀಯ ರಂಗು ದಿನೇ ದಿನೇ ಏರತೊಡಗ್ತಾ ಇದೆ. ಜಿದ್ದಾಜಿದ್ದಿನ ಸಮರ ಸಜ್ಜಾಗಿದೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಕಮಲಕೋಟೆಗೆ ಲಗ್ಗೆ ಇಡುತ್ತಾ ಆಡಳಿತಾರೂಢ ಕಾಂಗ್ರೆಸ್. ಎಲ್ಲೆಲ್ಲೂ ಕಾಂಗ್ರೆಸ್ ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವ ಇತಿಹಾಸವೇ ಇಲ್ಲ. ಬಿಜೆಪಿ ಭದ್ರಕೋಟೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಹಾಗಾಗಿ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ ಹಾವೇರಿ ಲೋಕಸಭಾ ಕ್ಷೇತ್ರ ಲಿಂಗಾಯತ ಮತಗಳೇ ನಿರ್ಣಾಯಕ. 2019ರಲ್ಲಿ ಕೈ ಮತ್ತು ದಳ ಮೈತ್ರಿ ಇದ್ರೂ ಕೂಡ ಇಲ್ಲಿ ಕಮಲ ಮೇಲುಗೈಯನ್ನ ಸಾಧಿಸಿದೆ. ಹಾಗಾದ್ರೆ ಯಾರಿಗೆ ಈ ಬಾರಿ ಒಲಿಯಲಿದೆ? ಏಲಕ್ಕಿ ನಾಡು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಯಾರಾಗಬಹುದು ಎಂಪಿ? ಆಳ್ವಿಕೆ ಅದೃಷ್ಟ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ ಒಂದು ರೀತಿಯಾಗಿ ರಾಜಕೀಯದಲ್ಲಿ ಅವರದ್ದೇ ಆದಂತಹ ವರ್ಚಸ್ಸು ಕೂಡ ಇದೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಯಾಕಂತಂದ್ರೆ 2004 ಆಗಿರ್ಬೋದು, 2009 ಆಗಿರ್ಬೋದು, 2014 ಆಗಿರ್ಬೋದು, 2019 ಆಗಿರ್ಬೋದು, ಇಲ್ಲಿ ಬಿಜೆಪಿಯನ್ನ ಯಾರು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ 2019ರಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಮೈತ್ರಿ ಮಾಡ್ಕೊಂಡಾದ್ರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ಹಾಕೋಬೇಕು ಅಂತ ಅಂದ್ಕೊಂಡಿತ್ತು. ಆದ್ರೆ ಅಲ್ಲಾಗಿದ್ದೇನು, 2019ರಲ್ಲೂ ಕೂಡ ಬಿಜೆಪಿಯನ್ನ ಯಾರು ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. 2019ರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿನೇ ಗೆಲುವನ್ನ ಸಾಧಿಸಿದ್ರು. ಹಾಗಾಗಿ ಈಗ ಪ್ಲಸ್ ಮೈನಸ್ಸಿನ ಆಟ ಶುರುವಾಗಿದೆ. ಚುನಾವಣೆ ಅನ್ನುವಂಥ ಗಣಿತದಲ್ಲಿ ಹಾಗಾದ್ರೆ ಪಾಸ್ ಆಗೋರು ಯಾರು, ಫೇಲ್ ಆಗೋರು ಯಾರು? ಹಾಗಾದ್ರೆ 2019ರ ಚಿತ್ರಣ ಹೇಗಿತ್ತು? ಈ ಬಾರಿ ಬಸವರಾಜ ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಸ್ಪರ್ಧೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಇಲ್ಲಿ ಒಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಎಲ್ಲೂ ಕೂಡ ಅಂದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ನೆಲೆಯನ್ನ ಕಾಣದ ಕಾಂಗ್ರೆಸ್ಗೆ ಈ ಬಾರಿನಾದ್ರೂ ಗೆಲ್ಲಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಹೆಚ್ಚಾಗಿದೆ. ಇಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತದ್ದು. ಕೇವಲ ಒಂದರಲ್ಲಿ ಮಾತ್ರ ಬಿಜೆಪಿ ತನ್ನ ಆಡಳಿತವನ್ನು ನಡೆಸ್ತಾ ಇದೆ. ಹಾಗಾಗಿ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರೋ? ಕರೆ ಮಾಡಿ ವೋಟ್ ಮಾಡಿ. ಇನ್ಯಾಕ್ ತಡ, ಈಗಾಗಲೇ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಆನ್ ಆಗಿದೆ.
ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಿಮಗೆ ಕಾಲಾವಕಾಶ ಇದೆ. ಕಾಲ್ ಮಾಡಿ, ವೋಟ್ ಮಾಡಿ. ಬಸವರಾಜ ಬೊಮ್ಮಾಯಿನ ಅಥವಾ ಆನಂದ ಸ್ವಾಮಿ ಗಡ್ಡದೇವರ ಮಠ. ಈಗ ಡಿ.ಆರ್. ಪಾಟೀಲ್ ವಿರುದ್ಧ ಶಿವಕುಮಾರ್ಗೆ ವಿಜಯ ಆಗಿತ್ತು. ಡಿ.ಆರ್. ಪಾಟೀಲ್ ಅವರ ಬರೋಬ್ಬರಿ 1,40,882 ಮತಗಳಿಂದ ಬಿಜೆಪಿ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಹಾವೇರಿ ಗದಗ ಲೋಕ ಕದನದ ಚಿತ್ರಣವನ್ನ ಗಮನಿಸ್ತಾ ಇದ್ದಾರೆ. 2019ರ ಚಿತ್ರಣ ಇದು. ಡಿ.ಆರ್. ಪಾಟೀಲ್ ಅವರ ವಿರುದ್ಧವಾಗಿ ಶಿವಕುಮಾರ್ಗೆ ಅಲ್ಲಿ ಭರ್ಜರಿ ಗೆಲುವಾಗಿತ್ತು. ಹಾಗಾಗಿ ಈ ಬಾರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕಂದ್ರೆ ಬಿಜೆಪಿ ತನ್ನ ಭದ್ರ ಬುನಾದಿಯನ್ನ ಇಲ್ಲಿವರೆಗೂ ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಶಿವಕುಮಾರ್ ಉದಾಸಿ ಅವರು 6,83,660 ಮತಗಳನ್ನ ಪಡೆದಿದ್ದರು. ಡಿ.ಆರ್. ಪಾಟೀಲ್ ಅವರು 5,42,778 ಮತಗಳನ್ನ ಪಡೆದಿದ್ದರು. ಅಲ್ಲಿಗೆ ಗೆಲುವಿನ ಅಂತರ ಎಷ್ಟು? 1,40,882 ಮತಗಳ ಅಂತರದಿಂದ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂದ್ರೆ ಶಿವಕುಮಾರ್ ಉದಾಸಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ಬಿಜೆಪಿಗೆ ಮತ್ತೊಂದು ಗೆಲುವಿನ ಹಾದಿಯನ್ನ ಸುಗಮ ಮಾಡಿಸಿದ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಬಾರಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮೇಲೂ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರಿಗೂ ಕೂಡ ಈ ಬಾರಿ ಗೆಲುವು ಸುಲಭ ಅನ್ನುವಂಥ ಮಾತುಗಳು ಕೂಡ ಇದೆ. ಯಾಕಂತಂದ್ರೆ ಇಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಮತದಾರ ಪ್ರಭುಗಳು ಯಾರಿಗೆ ಈ ಬಾರಿ ಜೈಕಾರವನ್ನ ಹಾಕ್ತಾರೆ. ಇತ್ತ ಮತ್ತೊಮ್ಮೆ ಬಿಜೆಪಿ ಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡುತ್ತಾ, ಅಥವಾ ಬಿಜೆಪಿ ಆಡಳಿತ ಸಾಕು, ಕಾಂಗ್ರೆಸ್ನ ಅಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಪಸರಿಸಲಿ ಅಂತ ಈ ಬಾರಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ಆಯ್ಕೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಮಾತ್ರ ಉದ್ಭವ ಆಗ್ತಾ ಇದೆ. ಕಾದ್ ನೋಡ್ಬೇಕಾಗುತ್ತೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಸಂಸದರು ಯಾರಾಗಿ ಆಯ್ಕೆ ಆಗ್ತಾರೆ ಅಂತ. ಗಮನಿಸ್ತಾ ಇದ್ದಾರೆ 2019ರ ಲೋಕ ಎಲೆಕ್ಷನ್ ಅಲ್ಲಿ ಕಮಲ ಕರಿಗೆ ಜೈಕಾರವನ್ನ ಹಾಕಿದ್ದ ಮತದಾರ 1,40,882 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಅಂದ್ರೆ ಶಿವಕುಮಾರ್ ಉದಾಸಿ ಅವರಿಗೆ ಗೆಲುವಾಗಿರುತ್ತೆ. 6,83,660 ಕಡಿಮೆ ಮತನ 1,40,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದೆ ಅಂದ್ರೆ ಬಿಜೆಪಿ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಾನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಓಟೇ ಬಿದ್ದಿಲ್ಲ ಅಂತ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ. ಡಿ.ಆರ್. ಪಾಟೀಲ್ ಅವರಿಗೆ ಬರೋಬ್ಬರಿ 5,42,778 ಮತಗಳು ಬಿದ್ದಿತ್ತು. ಸ್ವಲ್ಪ ಟ್ರೈ ಮಾಡಿದ್ರೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಪಕ್ಕಾ ಇಲ್ಲಿ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಅಂದ್ರೆ 2019ರ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ರೆ 1 ಲಕ್ಷ ಅಂತರದಿಂದ ಗೆದ್ದಿದ್ದಾರೆ. ಓಕೆ, ಇಲ್ಲ ಅಂತಂದ್ರೆ, ಬಟ್ ಈ ಬಾರಿ ಕಾಂಗ್ರೆಸ್ ಇರೋ ಸ್ಪೀಡ್ಗೆ ಇಲ್ಲಿ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಮೇ ಬಿ ಮೇ ನಾಟ್ ಬಿ ಗೆಲುವು ಸಾಧಿಸಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇರೋದು. ನೋಡೋಣ, 2019ರಲ್ಲಿ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಗೆದ್ರು, ಬಿಜೆಪಿ ಗೆಲುವಿಗೆ ಕಾರಣರಾದ್ರು. ಬಟ್ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಕತೆ ಏನಾಗುತ್ತೆ? ಗೆಲ್ತಾರ ಅಥವಾ ಸೋಲ್ತಾರ? ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಗೆಲ್ತಾರ ಸೋಲ್ತಾರ? ಎಲ್ಲವೂ ಮತದಾರರ ಕೈಯಲ್ಲಿ ಇರುವಂತದ್ದು. ಹಾಗಾಗಿ ವೀಕ್ಷಕರೇ, ನೀವು ಕೂಡ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ದೀರೋ ಈ ಕೂಡಲೇ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ಗೆ ಅಂದ್ರೆ ಈಗಾಗಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ವೋಟ್ ಮಾಡಬಹುದು.